ಒಂದು ಕಾಲದಲ್ಲಿ ಬೆಟ್ಟಗಳ ನಡುವೆ ಸುಂದರವಾದ ರಾಜ್ಯವಿತ್ತು. ಆ ರಾಜ್ಯದ ರಾಜಕುಮಾರಿ ಆರ್ಯ ಯಾವಾಗಲೂ ಸಂತೋಷದಿಂದ ನಗುತ್ತಿದ್ದಳು. ಆದರೆ ಅವಳಿಗೆ ಒಂದು ದಿನ ವಿಚಿತ್ರವಾದ ಶಾಪ ಎದುರಾಯಿತು. ಅವಳು ಎಷ್ಟೇ ಪ್ರಯತ್ನಿಸಿದರೂ ನಗಲು ಸಾಧ್ಯವಾಗುತ್ತಿರಲಿಲ್ಲ. ರಾಜನು ರಾಜ್ಯದ ಎಲ್ಲಾ ವೈದ್ಯರನ್ನು ಮತ್ತು ಮಾಂತ್ರಿಕರನ್ನು ಕರೆಸಿದ. ಎಲ್ಲರೂ ಅವಳನ್ನು ನಗಿಸಲು ಪ್ರಯತ್ನಿಸಿದರು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ನಗುವನ್ನು ಮರಳಿ ತರಲು ಯಾರಿಗೂ ಸಾಧ್ಯವಾಗಲಿಲ್ಲ. ಒಂದು ದಿನ ಅರಮನೆಯ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಮಾಯಾ ಎಂಬ ಪುಟ್ಟ ಹುಡುಗಿಯು ರಾಜಕುಮಾರಿಯನ್ನು ನೋಡಿದಳು. ಮಾಯಾ ರಾಜಕುಮಾರಿಯನ್ನು ಕೇಳಿದಳು, ರಾಜಕುಮಾರಿ, ನಿಮಗೇನು ಬೇಕು? ಆರ್ಯ ನಿಧಾನವಾಗಿ ಹೇಳಿದಳು, ನನಗೆ ಮತ್ತೆ ನಗಬೇಕು. ಮಾಯಾ ಸ್ವಲ್ಪ ಸಮಯ ಯೋಚಿಸಿ ಹೇಳಿದಳು, ಹಾಗಾದರೆ ನೀವು ನನ್ನ ಜೊತೆ ಬನ್ನಿ. ಮಾಯಾ ರಾಜಕುಮಾರಿಯನ್ನು ಅರಮನೆಯ ಹೊರಗಿನ ಒಂದು ಸಣ್ಣ ಹಳ್ಳಿಗೆ ಕರೆದುಕೊಂಡು ಹೋದಳು. ಅಲ್ಲಿ ಮಕ್ಕಳು ಮಣ್ಣಿನಲ್ಲಿ ಆಟವಾಡುತ್ತಿದ್ದರು. ಒಬ್ಬ ವಯಸ್ಸಾದ ಅಜ್ಜಿ ಮಕ್ಕಳಿಗೆ ಕಥೆಯನ್ನು ಹೇಳುತ್ತಿದ್ದಳು. ಹಳ್ಳಿಯ ಜನರು ಬಡವರಾಗಿದ್ದರೂ ತುಂಬಾ ಸಂತೋಷದಿಂದ ನಗುತ್ತಿದ್ದರು. ಆರ್ಯ ಆಶ್ಚರ್ಯದಿಂದ ನೋಡಿದಳು ಮತ್ತು ಕೇಳಿದಳು, ನಿಮ್ಮ ಬಳಿ ಸಂಪತ್ತು ತುಂಬಾ ಕಡಿಮೆ ಇದೆ, ಆದರೂ ನೀವು ಹೇಗೆ ಇಷ್ಟು ಸಂತೋಷವಾಗಿದ್ದೀರಾ? ಆಗ ಚಿಕ್ಕ ಹುಡುಗಿ ನಗುತ್ತಾ ಹೇಳಿದಳು, ರಾಜಕುಮಾರಿ, ಸಂತೋಷವಾಗಿರಲು ದೊಡ್ಡ ಅರಮನೆ ಬೇಕಾಗಿಲ್ಲ, ನಮ್ಮ ಜೊತೆ ಒಳ್ಳೆತನವಿದ್ದರೆ ಸಾಕು. ಮಾತು ಆರ್ಯಾಳ ಮನಸ್ಸು ಮುಟ್ಟಿತು. ಅವಳು ಮೊದಲ ಬಾರಿ ಸ್ವಲ್ಪ ನಗಲು ಪ್ರಯತ್ನಿಸಿದಳು, ಆದರೆ ನಗಲು ಸಾಧ್ಯವಾಗಲಿಲ್ಲ. ಮಾಯಾ ಅವಳಿಗೆ ಒಂದು ಸಣ್ಣ ಹೂವನ್ನು ಕೊಟ್ಟಳು ಮತ್ತು ಹೇಳಿದಳು, ರಾಜಕುಮಾರಿ, ನೀವು ಇನ್ನೊಬ್ಬರನ್ನು ಸಂತೋಷವಾಗಿಡಲು ಪ್ರಯತ್ನಿಸಿ, ಆಗ ನಿಮ್ಮ ನಗು ತಾನಾಗಿಯೇ ಮರಳಿ ಬರುತ್ತದೆ. ಆರ್ಯ ಹಳ್ಳಿಯ ಮಕ್ಕಳ ಜೊತೆ ಆಟವಾಡಿದಳು. ಅಜ್ಜಿಗೆ ನೀರನ್ನು ತಂದುಕೊಟ್ಟು ಸಹಾಯ ಮಾಡಿದಳು. ಮಕ್ಕಳ ಜೊತೆ ಹೂ ಗಿಡಗಳನ್ನು ನೆಟ್ಟಳು. ಸಂಜೆಯಾಗುವಷ್ಟರಲ್ಲಿ ಹಳ್ಳಿಯ ಎಲ್ಲಾ ಜನರು ಅವಳ ಸುತ್ತ ಸೇರಿದರು. ಆಗ ಒಂದು ಪುಟ್ಟ ಹುಡುಗಿ ಜಾರಿ ಬಿದ್ದಳು ಮತ್ತು ಮೇಲೆದ್ದು ತಾನೇ ನಕ್ಕಳು. ಅದನ್ನು ನೋಡಿ ರಾಜಕುಮಾರಿ ಜೋರಾಗಿ ನಕ್ಕಳು. ರಾಜಕುಮಾರಿಯ ನಗು ಮರಳಿ ಬಂದಿತು. ರಾಜಕುಮಾರಿಯು ಅರಮನೆಗೆ ಹಿಂತಿರುಗಿದಳು. ರಾಜಕುಮಾರಿಯ ನಗುವನ್ನು ನೋಡಿ ರಾಜನು ತುಂಬಾ ಸಂತೋಷಪಟ್ಟನು ಮತ್ತು ಕೇಳಿದನು, ನಿನ್ನ ನಗು ಹೇಗೆ ಮರಳಿ ಬಂತು? ಆರ್ಯ ನಗುತ್ತಾ ಉತ್ತರಿಸಿದಳು, ನಾನು ಸಂತೋಷವನ್ನು ಹುಡುಕುತ್ತಿದ್ದೆ, ಆದರೆ ಅದು ಇನ್ನೊಬ್ಬರ ಮುಖದಲ್ಲಿ ನಗು ತರಿಸಿದಾಗ ನನಗೆ ಸಿಕ್ಕಿತು. ಆ ದಿನದಿಂದ ಆರ್ಯ ಪ್ರತಿದಿನ ರಾಜ್ಯದ ಜನರನ್ನು ಭೇಟಿ ಮಾಡುತ್ತಿದ್ದಳು ಮತ್ತು ಅವರ ಕಷ್ಟಗಳನ್ನು ಆಲಿಸುತ್ತಿದ್ದಳು. ಇದರಿಂದ ಅವಳು ಅರಿತುಕೊಂಡ ಸತ್ಯವೇನೆಂದರೆ, ನಾವು ಸಂತೋಷವನ್ನು ಹುಡುಕಿದರೆ ಅದು ದೂರ ಹೋಗುತ್ತದೆ, ಆದರೆ ಸಂತೋಷವನ್ನು ಹಂಚಿಕೊಂಡರೆ ಅದು ನಮ್ಮ ಬಳಿ ಮರಳಿ ಬರುತ್ತದೆ.